ನನಗೆ ಡೌಟು. ನನಗೆ ನಾವು ಮಾಡ್ತಾನೆ ಅಂತ ಅವಳ ಮನೆಗೆ ಹೋಗ್ಯಾಳ, ಯಾಕೆ ಹೋಗ್ಯಾಳ ಅಂತ ನನಗೆ ಗೊತ್ತಿಲ್ಲ. ಬನ್ನಿ ಇವತ್ತು ಕೇಳ ನೋಡಿ. ಮಾವ ಏಯ್ ಏನಾಯ್ತು? ಇದ್ಯಾಕೆ ದುರ್ಗವಣಿ ಬ್ಯಾನೆ ಬಂದ್ರೆ ಶೆಡಗವಣಿ ತಗೊಂಡಿತ್ತಲ್ಲ? ಏ ತಮ್ಮೂರಿ ಬರ ಇಲ್ಲಿ. ನಾನು ನಿಮ್ಮ ಮನೆಗೆ ಹೋದ್ರೆ ನೀ ಯಾಕೆ ಇಲ್ಲಿ ಬಂದು ನಿಂತ್ಕೊಂಡಿ? ನೀ ಯಾಕೆ ಇಲ್ಲಿ ನೀ ಬರ್ತಿ ಅಂತ ಹೇಳಿದ್ರೆ ಅವತ್ತು ದಿವಸ ನನಗೆ ಮತ್ತೆ ಎಲ್ಲಿ ಹೋಗಿದೆ ಹಾಗಾದ್ರೆ? ನೀನಿಲ್ಲೋ ನಾನಲ್ಲಿ ಮತ್ತೆ ಎಲ್ಲಿ ಹೋಗಿದೆ ಹಾಗಾದ್ರೆ? ಹಂಗಲ್ಲ, ನಾನು ನಿಜವಾಗ್ಲೂ ನಿನ್ನೆ ಪ್ರೀತಿ ಮಾಡ್ತಾ ಇರೋದು. ಅವತ್ತು ನಾನು ಹಂಗ ಹೋಗಿದ್ದಕ್ಕೆ ನೀನ್ ಏನಾದ್ರು ಡೌಟ್ ಬಂತೆ ನನ್ನ ಪ್ರೀತಿ ಮೇಲೆ? ಅಲ್ಲ, ಪ್ರೀತಿ ಮೇಲೆ ಡೌಟ್ ಬರ್ಲಿಲ್ಲ. ಆ ಚದುರ ಮನೆಗೆ ಹೋಗೋದದ್ದು ನಾನು ನೋಡಿದ್ದೀನಿ ಅಷ್ಟೇನಾ? ಅದು ಯಾಕೆ ಹೋಗಿದೆ ಅಂತ ತಿಳ್ಕೊಂಡೆ? ಯಾಕೆ ಹೋಗಿದೆ ಹಾಗಾದ್ರೆ? ನಿನ್ನೆ ರಾತ್ರಿ ಕ್ಲಾಸಲ್ಲಿ ಜನ ಯಾರು ಇರ್ಲಿಲ್ಲಲ್ಲ, ಅದಕ್ಕೆ ಕ್ಲಾಸಲ್ಲಿ ಜನ ಇಲ್ಲ ಅಂತ ಹೇಳ್ಕೊಂಡು ವಿಚಾರ ಮಾಡಿ ಅವನ ಹತ್ರ ಮಂತ್ರ ಇತ್ತಲ್ಲ, ಮಂತ್ರಿಸ್ಕೊಂಡು ಬಂದೆ. ಅವನ ಹತ್ರ ಯಾವ ಮಂತ್ರ ಐತಿ? ಏನೋ ಒಂದು ಜಪ ಮಾಡಿಕೊಟ್ನಪ್ಪ. ಲಿಂಬು ಏನ್ ಕೊಡ್ಲಿಲ್ಲ? ಕೊಟ್ಟ. ಹಂಗೆ ಜಪ ಮಂತ್ರ ಮಾಡಿಕೊಟ್ಟನ? ಹಾ. ಏನಂದ್ರು? ಏನಿಲ್ಲ, ಕ್ಲಾಸಿಗೆ ಜನ ಬಹಳ ಬರ್ತಾರ ಅಂದ್ರು. ಹೌದೇನ? ಇವತ್ತಿನ ಕ್ಲಾಸಿಗೆ ಬಹಳ ಜನ ಬರ್ತಾರ ಹಂಗಾದ್ರೆ. ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತೈತಿ? ಎಷ್ಟು ಮಾಡ್ತೀಪ್ಪ? ಅಯ್ಯಪ್ಪ, ಹೇಳಕ್ ಸಾಧ್ಯನೇ ಇಲ್ಲ. ಏನು ತೋರ್ಸ? ಮೊನ್ನೆ ಹೇಳಿ ಇದೇ ತೋರ್ಸದ್ ನಾವು. ಬಗದ ತೋರ್ಸು. ಪ್ರೀತಿ ಮಾಡಿದ್ರೆ ಹರಿದು ತೋರಿಸ್ಬೇಕು, ಹೊಯ್ಕೊಂಡು ತೋರಿಸ್ಬೇಕು. ಪ್ರೀತಿ ಮಾಡಿದ್ರೆ ಹರಿದು ತೋರಿಸ್ಬೇಕು. ಈಗ ನನ್ನ ಮೇಲೆ ಪ್ರೀತಿ ಐತಿಲ್ಲ ನಿನ್ಗೆ? ನಾ ತೋರ್ಸಿದ್ನಲ್ಲ ಸೌತಿಕಾಯಿ 2 ಹೋಳು ಮಾಡಿ. ಅಲ್ಲ, ಅದು ಹೇಳಿದ್ನಲ್ಲ ಇನ್ನೊಂದು ಹಾಡು ನಿಂಗೆ ಕಳಿಸ್ತೀನಿ ಅಂತೇಳಿ, ಅದಕ್ಕೆ ಕಳಿಸ್ತೀನಿ ನೋಡಿ. ಈಗ ಕಲಿಸ್ತೀರಾ? ಕಲಿಸ್ರಿ ಹಂಗಾದ್ರೆ.
ಮಗಳ ಹುಡುಗಿನ ರಥ ನೋಡಿ ರಕ್ಷಿತ ನಂದು ಮಗಳ ದೇವರಂಗಂತ ಮಾಸಿದ್ದಿ ಮಗಳ ದೇವರಂಗಂತ ಮಾಸಿದ್ದಿ ಮಗಳ ಪ್ರೀತಿ ಪಾಠ ಹುಡುಗನುವ ಬೆಳಿಗ ಬೆಳಿಗ ಹುಡುಗನುವ ಬರ್ಲಾ? ಬರ್ತೀರಿ? ಆಯ್ತು. ಕ್ಲಾಸ್ ಮುಂದಿನ ರವಿವಾರ ಇನ್ನೊಂದು ಕ್ಲಾಸ್. ಹೌದಾ? ಹೌದು. ಸರಿ, ಹಂಗಂದ್ರೆ ಅವಾಗ ಹೇಳ್ಕೊಡ್ಬೇಕಾ? ಆಯ್ತು, ಉದ್ದ ಮಾಡ್ಬೇಕು. ಸರಿ, ನಾ ಬರ್ಲಾ? ಜಯದೇವ್ ಸರ್, ಜಯದೇವ್ ಸರ್, ಜಯದೇವ್ ಸರ್. ಅವ್ರ ಮನೇಲಿಲ್ಲ. ಏನು ವಿಷಯ? ಏನಿಲ್ಲ ಮೇಡಮ್, ಸರ್ ಹತ್ರ ಒಂದು ಕೇಸಿನ ವಿಷಯವಾಗಿ ಮಾತನಾಡೋದಿತ್ತು, ಅದಕ್ಕೆ ಬಂದಿದ್ದೆ. ಅವರು ಇನ್ನೇನು ಬಂದ್ಬಿಡ್ತಾರೆ, ಅವ್ರು ಬರೋವರೆಗೂ ಸ್ವಲ್ಪ ವೇಟ್ ಮಾಡ್ತೀರಾ? ಆಯ್ತು ಮೇಡಮ್. ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾನೆ. ಇವನನ್ನ ಹೇಗಾದ್ರೂ ಮಾಡಿ ನನ್ನ ಬುಟ್ಟಿಯಲ್ಲಿ ಹಾಕಿಕೊಳ್ಳಲೇಬೇಕು. ನೋಡಿ, ನಿಮ್ಗೆ ಕಾಫಿ ಟೀ ಕೊಡಿ ಮೇಡಮ್. ಟೀ ಅಲ್ಲ, ಇಲ್ಲಿ ಕೂತ್ಕೊ, ಆದಷ್ಟು ಬೇಗ ಬರ್ತೀನಿ. ಪಾಪ ಅಣ್ಣ ಮನೆಯಲ್ಲಿ ಇಲ್ಲದಿದ್ದರು ತುಂಬಾ ಚೆನ್ನಾಗಿ ಉಪಚರಿಸುತ್ತಾಳೆ. ಎಷ್ಟೊಂದು ಸಂಸ್ಕಾರವುಳ್ಳ ಹೆಣ್ಣಲ್ವಾ? ಯಾಕೆ ಸರ್, ಯಾಕೆ ಯಾಕೆ ಏನಾಯ್ತು? ಒಂಥರ ಮಾಡ್ತಾ ಇದ್ದೀರಾ? ಏನಿಲ್ಲ ಮೇಡಮ್, ಉರಿ ಬಿಸಿಲಿನಲ್ಲಿ ನಡೆದು ಬಂದಿದ್ದೆಲ್ವಾ, ಅದಕ್ಕೆ ಸ್ವಲ್ಪ ತಲೆಸುತ್ತಂತಾಯ್ತು. ಓಹೋ, ಹಾಗಾ? ಬನ್ನಿ, ನಮ್ಮ ಅಣ್ಣ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ, ಇಲ್ಲೇ ಕುಳಿತುಕೊಳ್ಳಿ. ಮೇಡಮ್, ನೀವು ಎಷ್ಟೊಂದು ಸಂಸ್ಕಾರವನ್ನು ಕಲ್ತಿದ್ದೀರಾ ಮೇಡಮ್. ನೀವು ಎಷ್ಟು ಒಳ್ಳೆಯವರು ಮೇಡಮ್, ನೀವು ಎಷ್ಟು ಒಳ್ಳೆಯವರು. ಕುರಿ ತಾನಾಗೆ ಬಂದು ಹಳ್ಳಕ್ಕೆ ಬಿತ್ತು ನೋಡಿ. ಇನ್ ಮುಂದೆ ನೀವು ನನಗೆ ಮೇಡಮ್ ಅಂತ ಕರಿಬೇಡಿ, ಅಮೃತ ಅಂತ ಕರೆದ್ರೆ ಸಾಕು. ಅಮೃತ, ವಾವ್, ಎಷ್ಟೊಂದು ಸುಂದರವಾದ ಹೆಸರು. ಹೆಸರಿಗೆ ತಕ್ಕಂತೆ ನೀವು ಅಮೃತವಾದೇ ಇದ್ದೀರಾ. ಅಂದಾಗೆ ನನ್ನ ಹೆಸರು ರಾಜನ್ ಅಂತ. ರಾಜನ್, ನೀವು ಹೆಸರಿಗೆ ತಕ್ಕಂತೆ